ಬೆಂಗಳೂರಿನ ಹಲಸೂರಿನ ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಹನುಮ ಜಯಂತಿ, ಸೀತಾರಾಮ ಕಲ್ಯಾಣೋತ್ಸವ ಮತ್ತು ವೈಕುಂಠ ಏಕಾದಶಿ ಮಹೋತ್ಸವ ಸಮಾರಂಭ. ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ವೈಕುಂಠ ಏಕಾದಶಿಯನ್ನು ಆಚರಿಸಿದರು. ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಸಂಜೆ ಸಾವಿರಾರು ಭಕ್ತರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ವೈಕುಂಠದ ದ್ವಾರದ ಮುಖಾಂತರ ಹೊರಬಂದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದರು. ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಂತಹ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ನೀಡಿದರು. ಬೆಳಗ್ಗೆಯಿಂದ ಸಂಜೆಯವರೆಗೂ 5,000ಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಹೆಸರು ಯತಿರಾಜಾಚಾರ್ ಅಂತ. ಈ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಿವಸ ಬೈಲಾಂಜನೇಯ ಅನ್ನೋದು ಹೆಸರು ಏನಕ್ಕೆ ಬಂತು ಅಂದರೆ, ಈ ಮುಂಚೆ ಹಳೆ ಪುರಾತನ ಕಾಲದಲ್ಲಿ ಒಂದು ಬೈಲಿತ್ತು. ಬೈಲಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಮೂರ್ತಿಯೇ ಈ ನಮ್ಮ ಬೈಲಾಂಜನೇಯ ಸ್ವಾಮಿ. ಬೈಲಾಂಜನೇಯ ಸ್ವಾಮಿ ವಿಶೇಷತೆ ಏನು ಅಂದರೆ, ಯಾರ್ಯಾರು ಏನೇನು ಕೋರಿಕೆಗಳು ಕೋರ್ತಾರೋ ಎಲ್ರಿಗೂ ಅದನ್ನು ಅವರ ಶಕ್ತಿಯಾನುಸಾರವಾಗಿ ನೆರವೇರಿಸುವಂಥ ದೇವರು ಬೈಲಾಂಜನೇಯ ಸ್ವಾಮಿ. ಮತ್ತು ಅದೇ ಆಧಾರವಾಗಿ ಇಲ್ಲೇ ರಂಗನಾಥ ಸ್ವಾಮಿ ಕೂಡ ಇದ್ದಾರೆ. ವೈಕುಂಠ ಏಕಾದಶಿ ಇವತ್ತು ವಿಶೇಷ. ರಂಗನಾಥ ಸ್ವಾಮಿ ಹೇಗೆ ಬಂದರು ಅಂದರೆ, ಈ ಆಂಜನೇಯ ಸ್ವಾಮಿ ಇರಬೇಕಾದ್ರೆ ಒಬ್ಬ ರೆಡ್ಡಿಯವರಿಗೆ ಕನ್ಸಲ್ಲಿ ಬಂದು ಹೇಳಿರ್ತಾರೆ, ನಾನು ಇಂಥ ಸಂಪಂಗಿ ಟ್ಯಾಂಕಲ್ಲಿರೋಂಥ ಒಂದು ಕೊಳದಲ್ಲಿ ಇರ್ತೀನಿ, ಬಂದು ಇಲ್ಲಿ ನನ್ನ ಈ ಬೈಲಾಂಜನೇಯ ಸ್ವಾಮಿ ಆವರಣದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಕನಸಲ್ಲಿ ಬಂದು ಹೇಳಿದಾಗ ಆ ರೆಡ್ಡಿಯವರು ಆಗಿನ ಕಾಲದಲ್ಲಿ ಎತ್ತಿನ ಬಂಡಿಯಲ್ಲಿ ಹೋಗಿ ಆ ದೇವರ ವಿಗ್ರಹವನ್ನು ತಂದು ಆವಾಗಿನ ಕಾಲಕ್ಕೆ ಎಲ್ಲರ ಹತ್ರನೂ ಜೇಣಿಗಳ ವಸೂಲನ್ನ ಮಾಡಿ ಒಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಒಂದು ರಂಗನಾಥ ಸ್ವಾಮಿ ಮತ್ತು ಬೈಲಾಂಜನೇಯ ಸ್ವಾಮಿ ಎಲ್ಲ ಜನಗಳಿಗೂ ಕೂಡ ಬಂದಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಕೋರಿಕೆಗಳನ್ನೆಲ್ಲ ತೀರಿಸ್ತಾ ಇದ್ದಾರೆ. ಮತ್ತು ಇವತ್ತು ವೈಕುಂಠ ಏಕಾದಶಿ ಅಂದರೆ ಉತ್ತರಾಯಣ ಪುಣ್ಯಕಾಲ. ಇವಾಗ ಜನವರಿ 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಮಹಾವಿಷ್ಣುವು ಆ ತುಳಸಿ ಹಬ್ಬದ ದಿವಸ ಉತ್ಥಾನ ದ್ವಾದಶಿ ದಿವಸ ಎಚ್ಚರಗೊಳ್ತಾರೆ. ಆವತ್ತಿನಿಂದ ಎಚ್ಚರಗೊಂಡು ವೈಕುಂಠ ಏಕಾದಶಿ ದಿವಸ ಎಲ್ಲರಿಗೂ ಒಂದು ಅನುಗ್ರಹ ಮಾಡ್ತಾರೆ. ಯಾರ್ಯಾರು ಏನೇ ತಪ್ಪುಗಳು ಮಾಡಿದ್ರು ಕೂಡ, ಎಷ್ಟೇ ತಲೆಮಾರುಗಳು ತಪ್ಪು ಮಾಡಿದ್ರು ಕೂಡ ಒಂದು ವೈಕುಂಠಕ್ಕೆ ಒಂದು ಆವತ್ತಿನ ದಿವಸ ಯಾವುದು ನಾರಾಯಣನ ದರ್ಶನ ಮಾಡ್ತೀವೋ ಅವ್ರಿಗೆ ವೈಕುಂಠ ಪ್ರಾಪ್ತವಾಗುತ್ತೆ. ಅದೇ ವಿಧವಾಗಿ ಈ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ ಅಲಂಕಾರಗಳಿಂದ ವಿಜೃಂಭಣೆಯಿಂದ ಸಾಕ್ಷಾತ್ ವೈಕುಂಠವನ್ನೇ ಈ ನಮ್ಮ ದೇವಸ್ಥಾನದಲ್ಲಿ ಇಳಿಸಿ ವೈಕುಂಠ ಏಕಾದಶಿಯನ್ನು ನೆರವೇರಿಸಿದ್ದಾರೆ ನಮ್ಮ ಈ ಒಂದು ಕಮಿಟಿಯ ಸದಸ್ಯರಿಂದ. ಮತ್ತು KB ಬ್ರದರ್ಸ್ ಅನ್ನೋ ಒಂದು ಅಲಂಕಾರದ ಒಂದು ಡೆಕೋರೇಷನ್ ಅವರ ಒಂದು ಸಹಕಾರದಿಂದ ಇಷ್ಟೊಂದು ನಾವು ವಿಜೃಂಭಣೆಯಿಂದ ದೇವ್ರನ್ನ ಅಲಂಕಾರ ಮಾಡ್ತೀವಿ. ಬೆಳಗ್ಗೆಯಿಂದ ಒಂದು 6,000ದಿಂದ 7,000ವರೆಗೂ ಜನ ಬಂದು ದರ್ಶನ ಮಾಡಿಕೊಂಡು ವಿಶೇಷವಾಗಿ ಮಾಡ್ತಕ್ಕಂಥ ಅಲಂಕಾರ ದರ್ಶನ ಮಾಡಿಕೊಂಡು ಎಲ್ಲ ತೀರ್ಥ ಪ್ರಸಾದಗಳನ್ನ ಸ್ವೀಕರಿಸಿ ಇದಕ್ಕೆ ಬಂದವ್ರಿಗೆ ಯಾರಿಗೂ ಇಲ್ಲ ಅನ್ನೋ ಥರ ಎಲ್ಲರಿಗೂ ಲಡ್ಡು ಪ್ರಸಾದ, ಕೇಸರಿಬಾತ್ ಪ್ರಸಾದ ಎಲ್ಲ ವಿತರಣೆ ಮಾಡಿದ್ದೀವಿ. ಅದೇ ವಿಧವಾಗಿ ಈ ನಮ್ಮ ಒಂದು ದೇವಸ್ಥಾನ ಆಲಯವನ್ನು ಇನ್ನೂ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಸ್ಥಳದಲ್ಲಿ ಒಂದು ನಿರ್ಮಾಣ ಹಂತವನ್ನು ಕೈಗೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಕೂಡ ತಮ್ಮ ಕೈಲಾದಷ್ಟು ತನು ಮನ ಧನ ಸಹಾಯವನ್ನು ಕೊಟ್ಟು ಆ ದೇವತಾ ಮಹತ್ಕಾರ್ಯದಲ್ಲಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಪ್ರತಿ ಶನಿವಾರ ಕೂಡ ಜನ ಬರೋದರಿಂದ ಆ ಜನಗಳೆಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಅನ್ನದಾನ ಸೇವೆಯನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಕಮಿಟಿಯವರ ಸದಸ್ಯರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಆ ಒಂದು ಭವನವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಯಾರೇ ಏನೇ ಒಂದು ವಿಧವಾಗಿ ದೇಣಿಗೆಗಳನ್ನು ಕೊಟ್ಟರು ಕೂಡ ದೇವಸ್ಥಾನಕ್ಕೆ ಕೊಟ್ಟು ಆ ಅನ್ನದಾನ ಒಂದು ವಿಷಯದಲ್ಲಿ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಜೈ ಶ್ರೀಮನ್ನಾರಾಯಣ.